ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ಒಂದು ನಿಮಿಷ ನಾವೆಲ್ಲರೂ ಆತ್ಮರು ಒಂದು ಅದ್ಭುತವಾದ ಕಾಲ್ಪನಿಕ ಅಂಗಡಿಯನ್ನ ಊಹಿಸ್ಕೊಳ್ಳೋಣ. ಖಂಡಿತ. ಆ ಅಂಗಡಿಯ ಬಾಗಿಲು ತೆಗೆದು ಒಳಗೆ ಹೋದರೆ ಅಲ್ಲಿ ಕಪಾಟುಗಳಲ್ಲಿ ಯಾವುದೇ ಭೌತಿಕ ವಸ್ತುಗಳಿಲ್ಲ. ಬದಲಾಗಿ ನಮಗೆ ಬೇಕಾದ ಅಪ್ಪಟ ಶಾಂತಿ, ಆಳವಾದ ಆನಂದ ಮತ್ತು ಸಂಪೂರ್ಣ ಪವಿತ್ರತೆ ಎಲ್ಲವೂ ಉಚಿತವಾಗಿ ಸಿಗುತ್ತೆ. ಅಂದ್ರೆ ಅದು ಎಂಥ ಅಂಗಡಿ ಇರ್ಬೋದಲ್ವಾ? ಹೌದು. ಆ ಅಂಗಡಿಯ ಮಾಲೀಕ ಎಷ್ಟೊಂದು ಉದಾರಿಯಾಗಿದ್ದಾನಂದ್ರೆ ಆತ ತನ್ನ ಬಳಿಯಿರುವ ಸರ್ವಸ್ವವನ್ನು ಅಂದ್ರೆ ತನ್ನ ಸಂಪೂರ್ಣ ಖಜಾನೆಯನ್ನೇ ನಮಗೆ ನೀಡಲು ಸದಾ ಕಾಯ್ತಾ ಇದ್ದಾನೆ. ಆದರೆ ವಿಪರ್ಯಾಸ ಅಂದ್ರೆ ಈ ಪ್ರಪಂಚದ ಬಹುಪಾಲು ಜನರಿಗೆ ಆ ಅಂಗಡಿಯ ವಿಳಾಸವೇ ತಿಳಿದಿಲ್ಲ. ನಿಜ. ನಾವೆಲ್ಲರೂ ಆತ್ಮರು ಆ ಒಂದು ಹನಿ ಶಾಂತಿಗಾಗಿ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ, ವ್ಯಕ್ತಿಗಳಲ್ಲಿ, ವಸ್ತುಗಳಲ್ಲಿ ಎಲ್ಲೆಲ್ಲೋ ಹುಡುಕಾಡ್ತಾ ಇದ್ದೀವಿ. ಖಂಡಿತ. ಮತ್ತು ಇಂದಿನ ಸಾಕಾರ ಮುರಳಿಯಲ್ಲಿ ಶಿವಬಾಬಾ ಇದೇ ಬೇಹದ್ದಿನ ಅಂಗಡಿಯ ಬಗ್ಗೆ ಅತ್ಯಂತ ಗುಹ್ಯವಾದ ರಹಸ್ಯಗಳನ್ನು ಬಿಚ್ಚಿಟ್ಟಿದ್ದಾರೆ. ಪ್ರಪಂಚದ ಭೌತಿಕ ಅಂಗಡಿಗಳಲ್ಲಿ ನಾವು ಅಲ್ಪಕಾಲಿಕ ವಸ್ತುಗಳನ್ನು ಹುಡುಕ್ತೀವಿ. ಹೌದು. ಆ ವಸ್ತುಗಳು ಸಿಕ್ಕಾಗ ಒಂದು ಕ್ಷಣ ಖುಷಿಯಾಗುತ್ತೆ, ಮರುಕ್ಷಣವೇ ಆ ಖುಷಿ ಕರಗೋಗುತ್ತೆ. ನಿಖರವಾಗಿ. ಆದರೆ ಬಾಬಾ ನೀಡ್ತಾ ಇರುವ ಈ ಅದ್ಭುತ ಅಂಗಡಿ ನಮ್ಮ ಆತ್ಮವನ್ನ ಅನಾದಿಕಾಲದ ಸಂಪತ್ತಿನಿಂದ ಅಂದ್ರೆ ಎಂದಿಗೂ ಮುಗಿಯದ ಜ್ಞಾನ ಮತ್ತು ಸುಖದಿಂದ ತುಂಬಿಸುವಂಥದ್ದು. ಅದೇ ನಿಜವಾದ ಸಂಪತ್ತು. ಮಧುರ ಮಕ್ಕಳೇ, ತಂದೆಯ ಈ ಅಂಗಡಿಯು ಬಹಳ ಅದ್ಭುತವಾಗಿದೆ. ಈ ಅಂಗಡಿಯಲ್ಲಿ ಎಲ್ಲಾ ವಿಧವಾದ ಸಾಮಗ್ರಿಗಳು ಸಿಗುತ್ತವೆ. ಈ ಅಂಗಡಿಗೆ ನೀವು ಮಾಲೀಕರಾಗಿದ್ದೀರಿ. ಹಬ್ಬ! ಈ ಮಾತುಗಳನ್ನ ಕೇಳಿದಾಗ ಆತ್ಮದಲ್ಲಿ ಎಂಥ ರೋಮಾಂಚನ ಆಗತ್ತೆ ಅಲ್ವಾ? ನಿಜ. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾವು ಕೇವಲ ಈ ಅಂಗಡಿಯ ಗ್ರಾಹಕರಲ್ಲ, ಬದಲಾಗಿ ಮಾಲೀಕರು ಅಂತ ಬಾಬಾ ತಿಳಿಸ್ತಾರೆ. ಆದ್ರೆ ನನಗಿಲ್ಲೊಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಹೇಳಿ, ಏನದು? ಲೌಕಿಕ ಜಗತ್ತಿನಲ್ಲಿ, ಉದಾಹರಣೆಗೆ ಆಫೀಸ್ನಲ್ಲಿ ಯಾರಾದರೂ ನನ್ನನ್ನು ಅವಮಾನಿಸಿದಾಗ ಅಥವಾ ನನ್ನ ನಿರೀಕ್ಷೆಯಂತೆ ನಡೆಯದಿದ್ದಾಗ ನಾನು ಈ ಶಾಂತಿಯ ಅಂಗಡಿಯ ಮಾಲೀಕನಂತೆ ವರ್ತಿಸೋದಿಲ್ಲ. ಬದಲಾಗಿ ಬೇರೆಯವರ ಮನ್ನಣೆಗಾಗಿ ಕಾಯುವ ಭಿಕ್ಷುಕನಂತೆ, ಒಬ್ಬ ನೊಂದ ವ್ಯಕ್ತಿಯಂತೆ ವರ್ತಿಸ್ತೀನಿ. ಈ ಮಾಲೀಕ ಎಂಬ ಸ್ಥಿತಿ, ಆ ಸ್ಥಿತಿ ನಮ್ಮೊಳಗೆ ಶಾಶ್ವತವಾಗಿ ಬರೋದು ಹೇಗೆ? ಇದು ಬಹಳ ಪ್ರಾಯೋಗಿಕವಾದ ಮತ್ತು ನಾವೆಲ್ಲರೂ ಪ್ರತಿದಿನ ಎದುರಿಸುವ ಸವಾಲು. ನಾವು ಲೌಕಿಕದಲ್ಲಿ ಎಷ್ಟೇ ದೊಡ್ಡ ಶೋರೂಮ್ಗೆ ಹೋದ್ರೂ ನಾವು ಅಲ್ಲಿ ಗ್ರಾಹಕರು ಮಾತ್ರ. ಖಂಡಿತ, ಕೇವಲ ಗ್ರಾಹಕರು. ಆದ್ರೆ ಪರಮಾತ್ಮನು ತನ್ನ ಸರ್ವ ಖಜಾನೆಗಳಿಗೂ ನಮ್ಮನ್ನ ವಾರಸುದಾರರನ್ನಾಗಿ ಮಾಡ್ತಾನೆ. ಇಲ್ಲಿ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ನಮ್ಮ ಸ್ಮೃತಿಯಲ್ಲಿದೆ. ಆಫೀಸ್ನಲ್ಲಿ ಯಾರಾದರೂ ಅವಮಾನಿಸಿದಾಗ ನಾವು ನೊಂದುದೋರಾಗ್ತೀವಿ. ಯಾಕೆ ಗೊತ್ತಾ? ಯಾಕೆಂದ್ರೆ ನಾವು ಬೇರೆಯವರಿಂದ ನಿರೀಕ್ಷೆ ಮಾಡ್ತೀವಿ ಅಲ್ವಾ? ಹೌದು. ಆ ಕ್ಷಣದಲ್ಲಿ ಬಾಹ್ಯ ಪ್ರಪಂಚದಿಂದ ಶಾಂತಿ ಮತ್ತು ಗೌರವವನ್ನ ಖರೀದಿಸಲು ಅಥವಾ ಪಡೆಯಲು ಕಾಯುತ್ತಿರುವ ಗ್ರಾಹಕರಾಗ್ತೀವಿ. ಆದರೆ ನಾನೇ ಈ ಶಾಂತಿಯ ಭಂಡಾರದ ಮಾಲೀಕ, ನನ್ನ ತಂದೆ ಜ್ಞಾನಸಾಗರ ಎಂಬ ಸ್ಮೃತಿ ಇದ್ದಾಗ ನಾವು ಬೇಡುವವರಾಗಿ ಉಳಿಯೋದಿಲ್ಲ. ಅಂದ್ರೆ ನಾವು ಕೊಡುವವರಾಗ್ತೀವಿ. ನಿಖರವಾಗಿ. ಇದನ್ನೇ ಬಾಬಾ ಆಧ್ಯಾತ್ಮಿಕ ನಶೆ ಅಂತ ಕರೀತಾರೆ. ಅರ್ಥವಾಯಿತು. ಅಂದ್ರೆ ಅಧಿಕಾರದ ಭಾವನೆ ಬಂದಾಗ ಭಿಕ್ಷುಕರ ವೃತ್ತಿ ತಾನಾಗೇ ಮಾಯವಾಗುತ್ತೆ. ಇದೇ ವಿಷಯವನ್ನ ಬಾಬಾ ಇಂದಿನ ಪ್ರಶ್ನೋತ್ತರದಲ್ಲಿ ಬೇರೊಂದು ಕೋನದಿಂದ ಕೇಳಿದ್ದಾರೆ. ಆ ಪ್ರಶ್ನೆ ಏನು ಅಂತ ನೋಡೋಣ. ಈ ಅದ್ಭುತವಾದ ವ್ಯಾಪಾರಿಯನ್ನ ಯಾರು ಕಾಪಿ ಮಾಡಲು ಸಾಧ್ಯವಿಲ್ಲವೇಕೆ? ಬಹಳ ಅದ್ಭುತವಾದ ಪ್ರಶ್ನೆ ಇದು. ಹೌದು. ಉತ್ತರದಲ್ಲಿ ಬಾಬಾ ವಿವರಿಸ್ತಾರೆ. ಏಕೆಂದರೆ ಇದು ಸ್ವಯಂ ಸರ್ವ ಖಜಾನೆಗಳ ಭಂಡಾರವಾಗಿದೆ. ಜ್ಞಾನದ, ಸುಖದ, ಶಾಂತಿಯ, ಪವಿತ್ರತೆಯ ಎಲ್ಲಾ ಸಾಮಾನುಗಳ ಸಾಗರವಾಗಿದೆ. ಯಾರಿಗೇನ್ ಬೇಕೋ ಅದು ಸಿಗ್ತದೆ. ನಿವೃತ್ತಿ ಮಾರ್ಗದವರ ಬಳಿ ಈ ಸಾಮಾನುಗಳು ಸಿಗುವುದಿಲ್ಲ. ತಂದೆಯ ಸಮಾನ ಸಾಗರನೆಂದು ಯಾರೂ ಸಹ ಹೇಳಿಕೊಳ್ಳಲು ಸಾಧ್ಯವಿಲ್ಲ. ಇದೊಂದು ಬಹಳ ಗಹನವಾದ ಮಾತು. ಇಲ್ಲಿ ನನಗೆ ಇನ್ನೊಂದು ಅನುಮಾನವಿದೆ. ಪ್ರಪಂಚದ ಸನ್ಯಾಸಿಗಳು ಕಾಡಿಗೆ ಅಥವಾ ಹಿಮಾಲಯಕ್ಕೆ ಹೋದಾಗ ಅವ್ರಿಗೂ ಒಂದು ರೀತಿಯ ಶಾಂತಿ ಸಿಗುತ್ತೆ ಅಲ್ವಾ? ಹಾಗಿದ್ಮೇಲೆ ಅವರು ಬಾಬಾನನ್ನ ಕಾಪಿ ಮಾಡಲು ಏಕೆ ಸಾಧ್ಯವಿಲ್ಲ? ಇದು ಬಹಳ ಸೂಕ್ಷ್ಮವಾದ ಪ್ರಶ್ನೆ. ಲೌಕಿಕ ದೃಷ್ಟಿಕೋನದಲ್ಲಿ ಮನುಷ್ಯರು ಭೌತಿಕ ವಸ್ತುಗಳನ್ನ, ಬಿಸ್ನೆಸ್ ಮಾಡೆಲ್ಗಳನ್ನ ಸುಲಭವಾಗಿ ಕಾಪಿ ಮಾಡಬಹುದು. ನೀವು ಹೇಳ್ದಂತೆ ಸನ್ಯಾಸಿಗಳು ಅಥವಾ ನಿವೃತ್ತಿ ಮಾರ್ಗದವರು ಕಾಡಿಗೆ ಹೋದಾಗ ಅವರಿಗೆ ಶಾಂತಿ ಸಿಗುತ್ತೆ ತಾನೆ. ಅವರು ಪ್ರಪಂಚದ ಜಂಜಾಟಗಳಿಂದ ದೂರ ಇರುವುದರಿಂದ ತಾತ್ಕಾಲಿಕವಾಗಿ ಒಂದು ಅಲ್ಪಕಾಲಿಕ ಶಾಂತಿಯನ್ನ ಅನುಭವಿಸಬಹುದು. ಆದರೆ ಅದಕ್ಕೆ ಪಲಾಯನವಾದ ಅಥವಾ ತಪ್ಪಿಸಿಕೊಳ್ಳುವಿಕೆ ಅನ್ನಬಹುದು. ಅಂದರೆ ಪರಿಸ್ಥಿತಿಯಿಂದ ಓಡಿ ಹೋಗುವುದು. ಹೌದು. ಅಂದ್ರೆ ಕಾಡಿನಲ್ಲಿ ಶಾಂತರಾಗಿರುತ್ತಾರೆ, ಆದರೆ ಮರಳಿ ಈ ಪ್ರಪಂಚದ ಗದ್ದಲಕ್ಕೆ ಬಂದಾಗ ಆ ಶಾಂತಿ ಉಳಿಯೋದಿಲ್ಲ. ಆದರೆ ಶಿವಬಾಬಾ ನೀಡುವ ಮಾರ್ಗ ಪ್ರವೃತ್ತಿ ಮಾರ್ಗವಾಗಿದೆ. ಕುಟುಂಬದಲ್ಲಿದ್ದುಕೊಂಡೇ ಮಾಡುವಂತ ಪುರುಷಾರ್ಥ. ಖಂಡಿತ.
ಕುಟುಂಬದಲ್ಲಿರುತ್ತಲೇ ಕೆಸರಿನಲ್ಲಿ ಅರಳುವ ಕಮಲದಂತೆ ಪವಿತ್ರತೆಯ ಸಾಗರನಾಗುವ ರಹಸ್ಯವನ್ನ ಪರಮಾತ್ಮನಲ್ಲದೆ ಬೇರೆ ಯಾವ ಮನುಷ್ಯ ಗುರುಗಳೂ ಕಲಿಸಲು ಸಾಧ್ಯವಿಲ್ಲ. ಬಾಬಾ ಸರ್ವ ಖಜಾನೆಗಳ ಭಂಡಾರ. ಕೇವಲ ಶಾಂತಿಯಲ್ಲ, ಜ್ಞಾನ ಮತ್ತು ಪವಿತ್ರತೆಯನ್ನು ನೀಡ್ತಾರೆ ಅಲ್ವಾ? ಹೌದು. ಆದ್ದರಿಂದ ಈ ಅದ್ಭುತ ವ್ಯಾಪಾರಿಯನ್ನ ಯಾರೂ ಅನುಕರಿಸಲು ಸಾಧ್ಯವೇ ಇಲ್ಲ. ಅರ್ಥವಾಯಿತು. ಕೇವಲ ಪ್ರಪಂಚವನ್ನು ಬಿಟ್ಟು ಓಡಿ ಹೋಗುವುದಲ್ಲ, ಪ್ರಪಂಚದಲ್ಲಿದ್ದುಕೊಂಡೇ ಪವಿತ್ರರಾಗುವುದು ನಿಜವಾದ ಸವಾಲು. ಮುರುಳಿಯ ಆಳಕ್ಕೆ ಇಳಿತಾ ಹೋದಂತೆ ಬಾಬಾ ಈ ಆಸ್ತಿಯ ಬಗ್ಗೆ ಮತ್ತಷ್ಟು ಗಹನವಾದ ವಿಚಾರಗಳನ್ನ ತೆರೆದಿಡ್ತಾರೆ. ಅಂದ್ರೆ ಆ ಬೆಹದ್ದಿನ ಆಸ್ತಿಯ ಬಗ್ಗೆ ಅಲ್ವಾ? ಹೌದು. ಲೌಕಿಕದಲ್ಲಿ ನಾವು ಹದ್ದಿನ ವಸ್ತುಗಳಿಗಾಗಿ, ಹದ್ದಿನ ಸಂಬಂಧಗಳಿಗಾಗಿ ಅಲೆದಾಡ್ತೀವಿ. ಆದರೆ ಬಾಬಾ ಬೆಹದ್ದಿನ ತಾತನೂ ಹೌದು, ಬೆಹದ್ದಿನ ತಂದೆಯೂ ಹೌದು ಅಂತ ತಿಳಿಸ್ತಾರೆ. ಇಲ್ಲಿ ಗಮನಿಸಬೇಕಾದ ಅತ್ಯಂತ ಆಸಕ್ತಿದಾಯಕ ಅಂಶ ಅಂದ್ರೆ ಏನದು? ಬ್ರಹ್ಮ ವಿಷ್ಣು ಶಂಕರರ ಬಳಿಯೂ ಈ ಸಾಮಗ್ರಿ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಲೌಕಿಕದಲ್ಲಿ ನಾವು ಸದಾ ಆ ಸೂಕ್ಷ್ಮ ದೇವತೆಗಳನ್ನೇ ಬೇಡ್ಕೊಳ್ತೀವಿ ಅಲ್ವಾ? ಅವರ ಬಳಿಯೇ ಈ ಜ್ಞಾನ ಸುಖ ಇಲ್ಲ ಅಂದ್ರೆ ಅದನ್ನ ಹೇಗೆ ಅರ್ಥೈಸ್ಕೊಳ್ಬೇಕು? ಲೌಕಿಕ ಮನಸ್ಥಿತಿಗೂ ಆಧ್ಯಾತ್ಮಿಕ ಸತ್ಯಕ್ಕೂ ಇರುವ ದೊಡ್ಡ ವ್ಯತ್ಯಾಸವೇ ಇದು. ಸೃಷ್ಟಿ ಸ್ಥಿತಿ ಲಯಗಳ ಕಾರ್ಯವೂ ಸೂಕ್ಷ್ಮ ದೇವತೆಗಳದ್ದಾಗಿದೆ. ಬ್ರಹ್ಮದೇವತೆ ಸ್ಥಾಪನೆಗೆ ನಿಮಿತ್ತ, ವಿಷ್ಣು ಪಾಲನೆಗೆ ನಿಮಿತ್ತ. ಆದ್ರೆ ಅವರು ಸ್ವತಃ ಜ್ಞಾನಸಾಗರರಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಖಂಡಿತ ಇಲ್ಲ. ಪತಿತ ಪಾವನನಾಗಿ, ಲಿಬರೇಟರ್ ಆಗಿ, ಈ ಅಜ್ಞಾನದ ಅಂಧಕಾರದಿಂದ ನಮ್ಮನ್ನ ಬಿಡುಗಡೆ ಮಾಡಿ ಜ್ಞಾನಾಮೃತವನ್ನ ಉಣಿಸುವವನು ಕೇವಲ ಒಬ್ಬ ನಿರಾಕಾರ ಶಿವಬಾಬಾ ಮಾತ್ರ. ಅಂದ್ರೆ ನಾವು ಲೌಕಿಕದಲ್ಲಿ ಭೌತಿಕ ಸಾಧನೆಗಳಲ್ಲಿ ಅಥವಾ ವ್ಯಕ್ತಿಗಳಲ್ಲಿ ಶಾಂತಿಯನ್ನು ಹುಡುಕ್ತೀವಿ. ಹೌದು. ಆದರೆ ಮನುಷ್ಯರು ನೀಡುವ ಎಲ್ಲವೂ ಅಲ್ಪಕಾಲಿಕ. ಹೌದು. ನಿಜವಾದ ಶಾಶ್ವತವಾದ ಶಾಂತಿ ಶಾಂತಿಧಾಮದ ಮಾಲೀಕನಿಂದ ಮಾತ್ರ ಸಿಗಲು ಸಾಧ್ಯ. ಮತ್ತು ಈ ಬೇಹದ್ದಿನ ಆಸ್ತಿಯನ್ನ ಪಡೆಯಲು ನಾವು ಹದ್ದಿನ ಮಾತುಗಳನ್ನ, ಲೌಕಿಕ ಬಂಧನಗಳನ್ನ ಬುದ್ಧಿಯಿಂದ ಬಿಡಲೇಬೇಕಾಗುತ್ತೆ. ಮತ್ತೊಂದು ಮಾತು, ಬಾಬಾ ಈ ಜ್ಞಾನವನ್ನ ನೀಡಲು ಎಲ್ಲಿ ಬರ್ತಾರೆ? ಕಲ್ಪಕಲ್ಪವೂ ಭಾರತದಲ್ಲಿಯೇ ಬರ್ತಾರೆ. ಹೌದು, ಭಾರತದಲ್ಲಿಯೇ ಬಂದು ಈ ಆಸ್ತಿಯನ್ನ ನೀಡ್ತಾರೆ. ಕಲ್ಪದ ಸಂಗಮಯುಗದಲ್ಲಿ ತಾನೇ ಸ್ವತಃ ಬರಬೇಕಾಗತ್ತೆ ಅಂತ ಶಿವಬಾಬಾ ತಿಳಿಸ್ತಾರೆ. ಡ್ರಾಮಾದ ರಹಸ್ಯವನ್ನ ಬಿಚ್ಚಿಡುತ್ತಾ ಬಾಬಾ ಬಹಳ ದೊಡ್ಡ ಸತ್ಯವೊಂದನ್ನ ನಾವು ಮುಂದಿಡ್ತಾರೆ. ಆ 84 ಜನ್ಮಗಳ ಚಕ್ರದ ಬಗ್ಗೆ ಅಲ್ವಾ? ನಿಖರವಾಗಿ. ಇದು 84 ಲಕ್ಷ ಜನ್ಮಗಳಲ್ಲ, ಕೇವಲ 84 ಜನ್ಮಗಳ ಚಕ್ರ ಅಂತ ಸ್ಪಷ್ಟಪಡಿಸ್ತಾರೆ. ಮಾಯೆ ನಮ್ಮಿಂದ ಎಂಥ ದೊಡ್ಡ ತಪ್ಪನ್ನು ಮಾಡಿಸಿದೆ ನೋಡಿ. ಒಂದ್ ನಿಮಿಷ, ಇಲ್ಲಿ ಲೌಕಿಕವಾಗಿ ಯೋಚಿಸಿದ್ರೆ 84 ಲಕ್ಷ ಜನ್ಮಗಳಿದ್ರೆ ತಪ್ಪೇನು ಅಂತ ಕೆಲವರಿಗೆ ಅನ್ಸ್ಬೋದು. ಹೌದು, ಅದು ಮನುಷ್ಯನ ಮನಸ್ಸಿನ ಮೇಲೆ ಹೇಗೆ ನಕಾರಾತ್ಮಕ ಪ್ರಭಾವ ಬೀರುತ್ತೆ. ಇದು ಮಾಯೆ ಸೃಷ್ಟಿಸಿರುವ ಅತಿದೊಡ್ಡ ಭ್ರಮೆ ಮತ್ತು ಮಾನವನ ಮನಸ್ಸಿನ ಮೇಲೆ ನಡೆಯುವ ಅತಿದೊಡ್ಡ ಮಾನಸಿಕ ದಾಳಿ. ಸ್ವಲ್ಪ ಯೋಚಿಸಿ, ಯಾವಾಗ ಆತ್ಮವು ತಾನು 84 ಲಕ್ಷ ಜನ್ಮಗಳನ್ನ ಎತ್ತಬೇಕು ಅಂತ ನಂಬುತ್ತದೆಯೋ ಆಗ ಅದರಲ್ಲಿದ್ದ ಅಲ್ಪ ಸ್ವಲ್ಪ ಆಶಾಭಾವನೆಯೂ ಸತ್ತೋಗುತ್ತೆ. ಓ, ಅಂದ್ರೆ ಇನ್ನೂ ಲಕ್ಷಾಂತರ ಜನ್ಮಗಳಿವೆ, ಈ ಜನ್ಮದಲ್ಲಿ ಪುರುಷಾರ್ಥ ಮಾಡದಿದ್ರೆ ಏನಂತೆ, ಮುಂದಿನ ಜನ್ಮದಲ್ಲಿ ನೋಡ್ಕೊಳ್ಳೋಣ ಅನ್ನೋ. ಹೌದು, ಅದೇ ಆಧ್ಯಾತ್ಮಿಕ ಸೋಮಾರಿತನ ಶುರುವಾಗುತ್ತೆ. ಇದು ಆತ್ಮವನ್ನ ಸಂಪೂರ್ಣವಾಗಿ ನಿರಾಶಾದಾಯಕ ಸ್ಥಿತಿಗೆ ತಳ್ಳುತ್ತೆ. ಖಂಡಿತ. ಆದರೆ ಬಾಬಾ ಬಂದು ಆತ್ಮಕ್ಕೆ ವಾಸ್ತವವನ್ನ ತಿಳಿಸ್ತಾರೆ. ಸಮಯ ಮುಗಿಯುತ್ತಾ ಬಂದಿದೆ, ಇದು ಕೇವಲ 84 ಜನ್ಮಗಳ ಚಕ್ರ ಅಂತ ಎಚ್ಚರಿಸ್ತಾರೆ. ಮತ್ತು ಆ ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣರು 16 ಕಲಾ ಸಂಪೂರ್ಣರಾಗಿದ್ರು, ಸರ್ವಗುಣ ಸಂಪನ್ನರಾಗಿದ್ರು. ಅಂದ್ರೆ ಆತ್ಮವು ಸಂಪೂರ್ಣ ಸತೋಪ್ರಧಾನ ಸ್ಥಿತಿಯಲ್ಲಿತ್ತು ಅಲ್ವಾ? ಹೌದು. ಆದ್ರೆ ಅರ್ಧಕಲ್ಪದ ನಂತರ, ಅಂದ್ರೆ ದ್ವಾಪರಯುಗದಲ್ಲಿ ರಾವಣನ ಪ್ರವೇಶವಾದಾಗ ಆ ಕಲೆಗಳು ಕ್ರಮೇಣವಾಗಿ ಪ್ರಾಯಲೋಪವಾಗುತ್ತಾ ಬಂದು ಆತ್ಮವು ಇಂದು ಸಂಪೂರ್ಣ ತಮೋಪ್ರಧಾನ ಸ್ಥಿತಿಗೆ ಬಂದು ತಲುಪಿದೆ. ಆ ರಾವಣನ ಪ್ರವೇಶ ಅಂದ್ರೆ ಹೊರಗಿನ ಯಾವನೋ 10 ತಲೆಯ ರಾಕ್ಷಸನಲ್ಲ, ನಮ್ಮೊಳಗೆ ಪ್ರವೇಶಿಸಿದ ಪಂಚವಿಕಾರಗಳೇ ಆ ರಾವಣ. ಅದೇ ನಿಜವಾದ ರಾವಣ. ಲೌಕಿಕದಲ್ಲಿ ಮನುಷ್ಯನಿಗೆ ಸ್ವಲ್ಪ ಧನಸಂಪತ್ತು ಇದ್ರೆ ಇಡೀ ಪ್ರಪಂಚವನ್ನೇ ನಾನೇ ಕೊಂಡುಕೊಳ್ಳಬಲ್ಲೆ ಎಂಬ ಅಹಂಕಾರ ಇರುತ್ತೆ. ಆದರೆ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನಾವು ವಿಕಾರಗಳಿಗೆ ವಶರಾಗಿ ಕರ್ಮಭ್ರಷ್ಟರಾದಾಗ, ಧರ್ಮಭ್ರಷ್ಟರಾದಾಗ ನಮ್ಮ ಆಂತರಿಕ ಸತೋಪ್ರಧಾನ ಸಂಪತ್ತು ಹೇಗೆ ಕಳೆದು ಹೋಗುತ್ತೆ ಅನ್ನೋದನ್ನ ಬಾಬಾ ಎಚ್ಚರಿಸ್ತಾರೆ. ಸ್ವರ್ಗದಲ್ಲಿ ಎಷ್ಟೊಂದು ಸಮೃದ್ಧಿಯಾದ ಅಪಾರವಾದ ಧನಸಂಪತ್ತಿತ್ತು, ಅದೆಲ್ಲವೂ ಪ್ರಾಯಲೋಪವಾಗಿ ಹೋಯಿತು. ಹೌದು, ನಾವು ದೇವತೆಗಳಿಂದ ಸಾಧಾರಣ ಮನುಷ್ಯರಾಗಿ ಕೆಳಗಿಳಿದೆವು. ಖಂಡಿತ. ಭಕ್ತಿ ಮಾರ್ಗ ಮತ್ತು ಜ್ಞಾನ ಮಾರ್ಗದ ನಡುವಿನ ವ್ಯತ್ಯಾಸವನ್ನ ನಾವು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಬಹುದು. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ತಮ್ಮ ಪಾಪಗಳನ್ನ ಕಳೆದುಕೊಳ್ಳಲು ಗಂಗಾಸ್ನಾನ ಮಾಡ್ತಾರೆ, ಎಷ್ಟೋ ಕಷ್ಟಪಟ್ಟು ಕಠಿಣ ತೀರ್ಥಯಾತ್ರೆಗಳನ್ನ ಮಾಡ್ತಾರೆ. ಆದ್ರೆ ಇವೆಲ್ಲವನ್ನೂ ಮಾಡ್ತಾ ಆತ್ಮವು ಕೇವಲ ಕೆಳಗಿಳಿಯುವ ಕಲೆಯನ್ನ ಮಾತ್ರ ಅನುಭವಿಸ್ತಲೇ ಬಂದಿದೆ ಅಲ್ವಾ?
ಹೌದು, ಭಕ್ತಿಯಿಂದ ಯಾರೂ ಮೇಲೇರಲು ಸಾಧ್ಯವೇ ಇಲ್ಲ. ಏಕೆಂದರೆ ಭಕ್ತಿ ಎನ್ನುವುದು ಬ್ರಹ್ಮನ ರಾತ್ರಿ, ಜ್ಞಾನವೇ ಬ್ರಹ್ಮನ ಹಗಲು. ಈ ಬ್ರಹ್ಮನ ರಾತ್ರಿ ಅಂದ್ರೆ ವಾಸ್ತವದಲ್ಲಿ ಮಾನವನ ಪ್ರಜ್ಞೆಯ ಮಟ್ಟದಲ್ಲಿ ಏನಾಗ್ತಾ ಇದೆ? ನಾವು ರಾತ್ರಿಯಲ್ಲಿ ನಿದ್ದೆ ಮಾಡ್ತೀವಲ್ಲ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಆ ಬ್ರಹ್ಮನ ರಾತ್ರಿ ಅಂದ್ರೆ ಅಜ್ಞಾನದ ಅಂಧಕಾರ. ರಾತ್ರಿಯ ಕತ್ತನೆಯಲ್ಲಿ ನಾವು ಎಷ್ಟೇ ವೇಗವಾಗಿ ಓಡಿದ್ರೂ ಗುರಿ ತಲುಪುದಿಲ್ಲ, ಬದಲಾಗಿ ಎಡವಿ ಬೀಳ್ತೀವಿ. ಓ, ಅಂದ್ರೆ ದಾರಿ ಕಾಣದೆ ತಡ್ಕಾಡೋದು. ಹೌದು, ಹಾಗೆ ಜ್ಞಾನವಿಲ್ಲದೆ ನಾವು ಎಷ್ಟೇ ಪೂಜೆ ಪುನಸ್ಕಾರ ಆಚರಣೆಗಳನ್ನ ಮಾಡಿದ್ರೂ ಆತ್ಮವು ಮೇಲೇರುವ ಬದಲು ತಮೋಪ್ರಧಾನ್ ಸ್ಥಿತಿಗೆ ಕುಸಿಯುತ್ತಲೇ ಹೋಯಿತು. ನಾವೆಲ್ಲರೂ ಕತ್ತಲೆಯಲ್ಲಿ ತಡಕಾಡ್ತಾ ಇದ್ವೋ. ಮತ್ತು ಇದೇ ಕತ್ತಲೆಯಲ್ಲಿ, ಇದೇ ಅಜ್ಞಾನದ ರಾತ್ರಿಯಲ್ಲಿ ಮನುಷ್ಯರಿಂದ ಆದ ಅತಿ ದೊಡ್ಡ 100% ತಪ್ಪು ಅಂದ್ರೆ ನಿರಾಕಾರ ಶಿವನಿಗೆ ಬದಲಾಗಿ ಸಾಕಾರ ಕೃಷ್ಣನಿಗೆ ಪತಿತಪಾವನ ಅಂತ ಕರೆದಿರೋದು. ಇದು ಎಂಥ ದೊಡ್ಡ ತಪ್ಪು ಗೊತ್ತಾ? ಹೌದು, ಶಿವನಿಗೆ ಮಾತ್ರ ತಂದೆ ಅಂತ ಕರೆಯಲು ಸಾಧ್ಯ, ಕೃಷ್ಣನಿಗೆ ತಂದೆ ಎಂಬ ಮಾತು ಶೋಭಿಸುವುದಿಲ್ಲ ಅಂತ ಬಾಬಾ ಬಹಳ ಮಾರ್ಮಿಕವಾಗಿ ತಿಳಿಸ್ತಾರೆ. ಕೃಷ್ಣನು ಸತ್ಯಯುಗದ ಮೊದಲ ರಾಜಕುಮಾರ, ಸಂಪೂರ್ಣ ನಿರ್ವಿಕಾರಿ, ಪಾವನ ಪ್ರಪಂಚದ ಪ್ರತೀಕ. ಆದರೆ ಆ ಪತಿತ ಪ್ರಪಂಚವನ್ನ ಪಾವನ ಮಾಡುವವನು, ಆ ಕೃಷ್ಣನಿಗೂ ಆಸ್ತಿಯನ್ನ ನೀಡುವವನು ನಿರಾಕಾರ ಶಿವಬಾಬಾ ಮಾತ್ರ. ಖಂಡಿತ. ಈ ಒಂದು ತಪ್ಪಿನಿಂದಲೇ ಇಡೀ ಭಕ್ತಿ ಮಾರ್ಗದ ದಿಕ್ಕೇ ಬದಲಾಗಿ ಹೋಯಿತು. ಸತ್ಯಯುಗ ಸಂಪೂರ್ಣ ನಿರ್ವಿಕಾರಿಯಾಗಿತ್ತು, ಪ್ರವೃತ್ತಿ ಮಾರ್ಗದಲ್ಲಿದ್ರೂ ಅಲ್ಲಿ ಸಂಪೂರ್ಣ ಪಾವನತೆ ಇತ್ತು. ಆದರೆ ಇಂದಿನ ವಿಕಾರಿ ಪ್ರಪಂಚದವರು ತಮ್ಮ ವಿಕಾರಗಳನ್ನ ಸಮರ್ಥಿಸಿಕೊಳ್ಳಲು ಸತ್ಯಯುಗದಲ್ಲಿಯೂ ವಿಕಾರವಿತ್ತು ಅಂತ ವಾದಿಸ್ತಾರಲ್ವಾ? ಹೌದು ಹೌದು, ಸಂಪೂರ್ಣ ನಿರ್ವಿಕಾರಿಗಳು ವಿಕಾರಿಗಳಾಗಲು ಹೇಗೆ ಸಾಧ್ಯ? ಪ್ರಪಂಚದ ಲೌಕಿಕ ಮನಸ್ಥಿತಿಗೂ ಬಾಬಾ ನೀಡುವ ಆಧ್ಯಾತ್ಮಿಕ ಸತ್ಯಕ್ಕೂ ಇರುವ ಅಜಗಜಾಂತರ ವ್ಯತ್ಯಾಸವಿದು. ಇದೇ ಕಾರಣಕ್ಕೆ ಗಾಂಧೀಜಿಯವರು ರಾಮರಾಜ್ಯವನ್ನ ಬಯಸಿದ್ರು. ಆದರೆ ಅದಕ್ಕೂ ಮುನ್ನ ಮಹಾಭಾರತ ಯುದ್ಧ ಆಗಲೇಬೇಕು ಎಂಬ ಸತ್ಯ ಯಾರಿಗೂ ತಿಳಿದಿರಲಿಲ್ಲ ಅಂತ ಬಾಬಾ ನೆನಪಿಸ್ತಾರೆ. ಆ ಮಹಾಭಾರತ ಯುದ್ಧದ ಬಗ್ಗೆ ಯಾರಿಗೂ ಕಲ್ಪನೆ ಇರಲಿಲ್ಲ. ಇಲ್ಲಿ ನನ್ನದೊಂದು ಸಾಮಾನ್ಯ ಪ್ರಶ್ನೆ. ರಾಮರಾಜ್ಯ ಬೇಕು, ಸರಿ, ಆದರೆ ಅದಕ್ಕಾಗಿ ಈ ಮಹಾಭಾರತ ಯುದ್ಧ ಅಂದ್ರೆ ವಿನಾಶವೇಕೆ ಬೇಕು? ಈ ಪ್ರಪಂಚವನ್ನೇ ಸ್ವಲ್ಪ ರಿಪೇರಿ ಮಾಡಿ ಸರಿಪಡಿಸಬಾರದೇಕೆ? ಇದು ಪ್ರಕೃತಿಯ ಮತ್ತು ಆಧ್ಯಾತ್ಮಿಕತೆಯ ಗಣಿತ. ಒಂದು ಹಳೆಯ ಶಿಥಿಲವಾದ ತಳಪಾಯವೇ ಅಲುಗಾಡ್ತಾ ಇರುವ ಕಟ್ಟಡವನ್ನ ನೀವು ಕೇವಲ ಬಣ್ಣ ಬಳಿದು ರಿಪೇರಿ ಮಾಡಲು ಸಾಧ್ಯವಿಲ್ಲ. ಅಂದ್ರೆ ಆ ಕಟ್ಟಡವನ್ನ ಕೆಡವಲೇಬೇಕು. ಖಂಡಿತ. ತಮೋಪ್ರಧಾನಾಗಿರುವ ಅಣುರೇಣುಗಳಲ್ಲೂ ವಿಕಾರ ತುಂಬಿರುವ ಈ ಪ್ರಪಂಚವನ್ನ ರಿಪೇರಿ ಮಾಡಲಾಗದು. ಹಳೆಯ ಜಡಜಡೀಭೂತವಾದ ಈ ಪ್ರಪಂಚ ನಾಶವಾಗದೆ ಸಂಪೂರ್ಣ ಹೊಸ ಸತೋಪ್ರಧಾನ ಪ್ರಪಂಚ ಸ್ಥಾಪನೆಯಾಗಲು ಸಾಧ್ಯವೇ ಇಲ್ಲ. ನರಕದ ಬಾಗಿಲು ಶಾಶ್ವತವಾಗಿ ಮುಚ್ಚಿ ಸ್ವರ್ಗದ ಬಾಗಿಲು ತೆರೆಯುವ ಆ ಮಹಾನ ರಹಸ್ಯವನ್ನ ಪರಮಾತ್ಮನಲ್ಲದೆ ಬೇರೆ ಯಾರೂ ತಾನೇ ವಿವರಿಸಲು ಸಾಧ್ಯ ಅಲ್ವಾ? ನಿಜ. ಮತ್ತು ಆ ನರಕದ ಬಾಗಿಲನ್ನ ಮುಚ್ಚಿ ಸ್ವರ್ಗವನ್ನ ಪ್ರವೇಶಿಸಲು ನಮಗೆ ಬೇಕಾಗಿರುವ ಅತಿ ದೊಡ್ಡ ಅಸ್ತ್ರ ಅಂದ್ರೆ ಯೋಗಾಗ್ನಿ. ಈ ಯೋಗಾಗ್ನಿ, ಅದಕ್ಕಾಗಿ ಬಾಬಾ ಅತ್ಯಂತ ಸುಂದರವಾದ ಲೌಕಿಕ ಉದಾಹರಣೆಯನ್ನ ನೀಡ್ತಾರೆ. ಕನ್ಯೆಯ ಉದಾಹರಣೆ ಅಲ್ವಾ? ಹೌದು, ಕನ್ಯೆಯು ಮದುವೆಯಾದ ಮೇಲೆ ತನ್ನ ಪತಿಯನ್ನ ಎಂದಿಗೂ ಮರೆಯೋದಿಲ್ಲ. ಹಾಗಿದ್ದ ಮೇಲೆ ಆತ್ಮವು ಪರಮಾತ್ಮನನ್ನ, ಆ ಸರ್ವಸ್ವವನ್ನು ನೀಡುವ ದಾತನನ್ನ ಏಕೆ ಮರೆಯುತ್ತೆ? ಇದಕ್ಕೆ ಮೂಲ ಕಾರಣವೇ ನಮ್ಮಲ್ಲಿ ಬೇರೂರಿಯುವ ದೇಹಾಭಿಮಾನ. ಹೌದು, ದೇಹಾಭಿಮಾನ. ದೇಹಾಭಿಮಾನ ಅಂದ್ರೆ ಕೇವಲ ದಿನವೂ 3 ಬಾರಿ ಕನ್ನಡಿಯಲ್ಲಿ ಮುಖ ನೋಡೋದಲ್ಲ. ಆಫೀಸ್ನಲ್ಲಿ ಅಥವಾ ಮನೆಯಲ್ಲಿ ಯಾರೋ ನನ್ನ ಮೆಸೇಜ್ಗೆ ರಿಪ್ಲೈ ಮಾಡಿಲ್ಲ ಅಂತ ಕೋಪಗೊಳ್ಳುವುದು, ನಾನು ಎಷ್ಟೊಂದು ದೊಡ್ಡವನು, ನನ್ನನ್ನೇ ನಿರ್ಲಕ್ಷ್ಯ ಮಾಡ್ತಾರಾ ಅಂತ ಅಹಂಕಾರ ಪಡೋದು ಕೂಡ ದೇಹಾಭಿಮಾನ ಅಲ್ವೇ? ಖಂಡಿತವಾಗಿಯೂ ಅದೇ ನಿಜವಾದ ದೇಹಾಭಿಮಾನ. ನಾವು ನಮ್ಮನ್ನ ಶರೀರ ಅಥವಾ ಈ ಹುದ್ದೆ ಅಂತ ತಿಳಿದುಕೊಂಡಾಗಲ್ಲೇ ಆ ಪ್ರಿಯತಮ ತಂದೆಯನ್ನ ಮರೆಯುತ್ತೀವಿ. ನಾವು ಬಾಹ್ಯ ಗುರುತಿಸುವಿಕೆಗಳಿಗೆ ಅಂಟಿಕೊಂಡಾಗ ತೊಂದರೆ ಶುರುವಾಗತ್ತೆ. ಈ ಸೂಕ್ಷ್ಮವಾದ ದೇಹಾಭಿಮಾನವನ್ನ ಸುಟ್ಟು ಹಾಕಲು ಯೋಗಾಗ್ನಿ ಬೇಕೇ ಬೇಕು. ಹೌದು, ಮನ್ಮನಭೌ ಸ್ಥಿತಿಯಲ್ಲಿರುವುದೇ ನಮ್ಮ ಅತಿ ದೊಡ್ಡ ಪುರುಷಾರ್ಥ. ಕೇವಲ ನಾನು ವಿಕಾರದಲ್ಲಿ ಹೋಗುವುದಿಲ್ಲ, ಯಾರಿಗೂ ಮೋಸ ಮಾಡುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರೆ ಸಾಲ್ದು. ಪಂಚವಿಕಾರಗಳ ಸಂಪೂರ್ಣ ದಾನದ ಜೊತೆಗೆ ತಂದೆಯ ನಿರಂತರ ನೆನಪಿನ ಯಾತ್ರೆ, ಆ ಯಾದ್ ಇರಲೇಬೇಕು. ಆಗಲೇ ಆತ್ಮದ ಮೇಲಿರುವ ಜನ್ಮಾಂತರದ ತುಕ್ಕು ಕಳಚಿ ಬೀಳುವುದು. ಇದನ್ನೇ ಬಾಬಾ ಕರ್ಮಯೋಗಿಗಳಾಗಿರಲು ತಿಳಿಸ್ತಾರೆ. ಕೈಯಲ್ಲಿ ಲೌಕಿಕ ಕೆಲಸವಿರಲಿ, ಆದ್ರೆ ಬುದ್ಧಿಯಲ್ಲಿ ನಿರಂತರ ನೆನಪಿರಲಿ. ಲೌಕಿಕ ವ್ಯವಹಾರಗಳನ್ನ ಮಾಡ್ತಾಲೇ ನಮ್ಮ ಬುದ್ಧಿಯೋಗವನ್ನ ಆ ಪ್ರಿಯತಮ ತಂದೆಯ ಜೊತೆ ಜೋಡಿಸ್ಬೇಕು. ನಾವು ಅರ್ಧಕಲ್ಪ ಭಕ್ತಿಯಲ್ಲಿ ತಂದೆಯನ್ನ ಕೂಗಿ ಕರೆದೆವು. ಈಗ
ಆತ ಸ್ವತಃ ಬಂದಿದ್ದಾನೆ. ಆದರೂ ಘಳಿಗೆಗಳಿಗೆ ನೆನಪು ಮರ್ತೋಗುತ್ತೆ. ಇದರಲ್ಲಿಯೇ ಪರಿಶ್ರಮವಿದೆ. ಆದ್ರೆ ಈ ಯೋಗಾಗ್ನಿಯಿಂದಲೇ ನಾವು ಅಂತಿಮವಾಗಿ ಶರೀರ ಬಿಡುವ ಮುನ್ನ ಕರ್ಮಾತೀತ ಸ್ಥಿತಿಯನ್ನ ತಲುಪಲು ಸಾಧ್ಯ. ಈ ಕರ್ಮಾತೀತ ಸ್ಥಿತಿ ಅಂದ್ರೆ ಕೇವಲ ಕರ್ಮಗಳನ್ನ, ಕೆಲ್ಸಗಳನ್ನ ಬಿಡುವುದಲ್ಲ. ಬದಲಾಗಿ ಕರ್ಮವನ್ನ ಮಾಡ್ತಾ ಇದ್ರೂ ಅದರ ಬಂಧನಗಳಿಂದ, ಲೇಪಚೇಪಗಳಿಂದ ಮುಕ್ತರಾಗುವುದು. ಹೌದು, ಕಮಲದ ಹೂವಿನಂತೆ. ನೀರಳ್ಳಿದ್ದರೂ ನೀರಿನ ಅಂಟು ಅದಕ್ಕಿರುವುದಿಲ್ಲ. ಈ ಅದ್ಭುತವಾದ ಸ್ಥಿತಿಯನ್ನ ತಲುಪಲು ನಮ್ಮನ್ನ ನಾವು ದೇವತೆಗಳಂತೆ ಮಧುರರನ್ನಾಗಿ ಮಾಡಿಕೊಳ್ಳಬೇಕು. ಲಕ್ಷ್ಮೀನಾರಾಯಣರನ್ನ ನೋಡಿ, ಅವರು ಎಷ್ಟು ಮಧುರವಾಗಿದ್ದಾರೆ. ಅವರಂತೆಯೇ ಮಧುರರಾಗಬೇಕಾಗಿದೆ ಅಂತ ಬಾಬಾ ಪದೇ ಪದೇ ನೆನ್ಪಿಸ್ತಾರೆ. ಮಧುರವಾದ ನೆನಪು ಈಗ ನಮ್ಗೆ ಮುರಳಿಯಲ್ಲಿ ಸಿಗತ್ತೆ. ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್, ಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆಯ ಆತ್ಮೀಯ ಮಕ್ಕಳಿಗೆ ನಮಸ್ತೆ. ಓಂ ಶಾಂತಿ. ಈ ಮಧುರವಾದ ಪ್ರೀತಿಯ ಸ್ಮರಣೆಯ ನಂತರ ಈ ಜ್ಞಾನವನ್ನ ಕೇವಲ ಕೇಳುವುದಷ್ಟೇ ಅಲ್ಲ, ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಕಡೆಗೆ ನಾವು ಗಮನ ಹರಿಸಲೇಬೇಕು. ಅದ್ಭುತವಾದ ಮ್ಯಾಜಿಕ್ ಅಂಗಡಿಯ ಮಾಲೀಕರಾಗಲು ಕೆಲವು ಷರತ್ತುಗಳಿವೆ. ಧಾರಣೆಗಾಗಿ ಬಾಬಾ 2 ಮುಖ್ಯ ಅಂಶಗಳನ್ನ ನೀಡಿದ್ದಾರೆ. ಮೊದಲನೆಯದಾಗಿ ನಾವು ಪಂಚವಿಕಾರಗಳನ್ನ ಸಂಪೂರ್ಣವಾಗಿ ದಾನ ಮಾಡಿ ಪವಿತ್ರರಾಗಬೇಕು ಮತ್ತು ತಂದೆಯ ಮೂಲಕ ಸಿಗುವ ಸುಖ, ಶಾಂತಿ, ಪವಿತ್ರತೆಯ ಸಾಮಗ್ರಿಗಳನ್ನ ಅನ್ಯರಿಗೂ ದಾನ ಮಾಡಬೇಕು. ಇದು ಹೇಳಲು ಸುಲಭ, ಆದರೆ ಲೌಕಿಕ ಕೆಲಸದ ಸ್ಥಳದಲ್ಲಿ ಅಥವಾ ಕುಟುಂಬದಲ್ಲಿ ಈ ಧಾರಣೆಯನ್ನ ಪ್ರಾಯೋಗಿಕವಾಗಿ ಅಳವಡಿಸಿಕೊಳ್ಳುವುದು ಹೇಗೆ? ಬಹಳ ಸರಳ. ಯಾರಾದ್ರೂ ನಮ್ಮ ಮೇಲೆ ವಿನಾಕಾರಣ ಕೋಪಗೊಂಡಾಗ ನಾವು ಪ್ರತಿಯಾಗಿ ಕೋಪಗೊಳ್ಳದೆ ಆ ನಮ್ಮೊಳಗಿನ ಶಾಂತಿಯ ಖಜಾನೆಯಿಂದ, ಆ ಅದ್ಭುತ ಅಂಗಡಿಯಿಂದ ಅವರಿಗೆ ಶಾಂತಿಯ ಕಂಪನಗಳನ್ನ ನೀಡುವುದೇ ಈ ದಾನ. ಎಂತಹ ಅದ್ಭುತ ಮಾತು! ನಾವೇ ಮಾಲೀಕರಾಗಿರುವಾಗ ಇನ್ನೊಬ್ಬರ ಕೋಪವನ್ನ ನಾವು ಏಕೆ ಖರೀದಿಸಬೇಕು? ಹೌದು. ಎರಡನೇ ಅಂಶದಲ್ಲಿ ಬಾಬಾ ಹೇಳ್ತಾರೆ, ದೇವತೆಗಳಂತೆ ಮಧುರರಾಗಬೇಕಾಗಿದೆ ಮತ್ತು ಬಾಪ್ದಾದರವರ ಜೊತೆ ಮಾಡಿದ ವಿಕರ್ಮ ವಿನಾಶದ ಪ್ರತಿಜ್ಞೆಯನ್ನ ಸದಾ ಸ್ಮೃತಿಯಲ್ಲಿಡಬೇಕು. ಮಧುರತೆ ಅನ್ನೋದು ಕೇವಲ ಮಾತಿನಲ್ಲಿ, ತುಟಿಗಳ ಮೇಲೆ ಮಾತ್ರ ಇರಬಾರ್ದು. ಅದು ನಮ್ಮ ದೃಷ್ಟಿ, ವೃತ್ತಿ ಮತ್ತು ಪ್ರತಿಯೊಂದು ಕರ್ಮದಲ್ಲಿಯೂ ಪ್ರತಿಫಲಿಸಬೇಕು. ಖಂಡಿತ. ಈ ಮಧುರತೆಯನ್ನ ಕಾಯ್ದುಕೊಳ್ಳಲು ಮತ್ತು ನಮ್ಮ ಜವಾಬ್ದಾರಿಯನ್ನ ನಿಭಾಯಿಸಲು ಬಾಬಾ ನಮಗೆ ಪ್ರತಿದಿನ ವರದಾನದ ಶಕ್ತಿಯನ್ನ ನೀಡ್ತಾರೆ. ಇಂದಿನ ವರದಾನದಲ್ಲಿ ಬಾಬಾ ಹೇಳ್ತಾರೆ, ನಿಮಿತ್ತನೆಂಬ ಸ್ಮೃತಿಯ ಮೂಲಕ ತಮ್ಮ ಪ್ರತಿಯೊಂದು ಸಂಕಲ್ಪದ ಮೇಲೆ ಗಮನವನ್ನಿಡುವ ನಿವಾರಣಾ ಸ್ವರೂಪ ಭವ. ನಿಮಿತ್ತ ಮತ್ತು ನಿವಾರಣಾ ಸ್ವರೂಪ, ಈ ಪದಗಳನ್ನ ಆಳವಾಗಿ ಮಂಥನ ಮಾಡೋಣ. ಯಾವಾಗ ನಾವು ನಾನೇ ಮಾಡ್ತಾ ಇದ್ದೀನಿ, ನನ್ನಿಂದಲೇ ಇದೆಲ್ಲ ಆಗ್ತಾ ಇದೆ ಎಂಬ ಅಹಂಕಾರದಿಂದ ಹೊರಬಂದು ಶಿವಬಾಬಾ ನನ್ನ ಮೂಲಕ ಈ ಸತ್ಕಾರ್ಯವನ್ನ ಮಾಡಿಸ್ತಾ ಇದ್ದಾರೆ, ನಾನು ಕೇವಲ ನಿಮಿತ್ತರ ಅಂತ ಭಾವಿಸ್ತೇವೆಯೋ, ಆಗ ನಮ್ಮಲ್ಲಿ ಎಂಥ ಅದ್ಭುತವಾದ ಹಗುರತೆ ಬರುತ್ತಲ್ವಾ. ಯಾರು ನಿಮಿತ್ತರಾಗಿರ್ತಾರೋ ಅವರ ಮೇಲೆ ಇಡೀ ಪ್ರಪಂಚದ ದೃಷ್ಟಿ ಇರುತ್ತೆ. ಒಂದು ವೇಳೆ ನಾವು ಕುಂಟು ನೆಪಗಳನ್ನ ಹೇಳಲು ಶುರು ಮಾಡಿದರೆ ನಮ್ಮನ್ನ ನೋಡುವ ಇತರ ಆತ್ಮಗಳು ಅದೇ ದಾರಿಯಲ್ಲಿ ನಡೀತವ. ಇದು ನಾವೆಲ್ಲರೂ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಾದ ಮಾತು. ನಾವು ಸಮಸ್ಯೆಗಳನ್ನ ಸೃಷ್ಟಿಸುವವರಾಗಬಾರದು, ಸಂಗಪುಟ್ಟ ಕಾರಣಗಳನ್ನ ನೀಡುವವರಾಗಬಾರದು. ಬದಲಾಗಿ ನಮ್ಮ ಪ್ರತಿಯೊಂದು ಸಂಕಲ್ಪ, ವಾಣಿ ಮತ್ತು ಕರ್ಮದ ಮೇಲೆ ಕಟ್ಟುನಿಟ್ಟಿನ ಗಮನವಿಟ್ಟು ನಿವಾರಣಾ ಸ್ವರೂಪ ಆಗಬೇಕು. ಅಂದ್ರೆ ಸಮಸ್ಯೆಗಳಿಗೆ ಪರಿಹಾರ ನೀಡುವವರಾಗಬೇಕು. ನಮ್ಮ ಪ್ರತಿಯೊಂದು ಹೆಜ್ಜೆಯೂ ಶ್ರೀಮತದ ಆಧಾರದ ಮೇಲೆ ಬಾಬಾನ ನಿರ್ದೇಶನದಂತೆ ಇರಬೇಕು. ಆದರೆ ಇಲ್ಲೊಂದು ಸಣ್ಣ ಅಪಾಯವಿದೆ. ನಾವು ನಿವಾರಣಾ ಸ್ವರೂಪರಾದಾಗ, ಸಮಸ್ಯೆಗಳನ್ನ ಬಗೆಹರಿಸಲು ಶುರು ಮಾಡಿದಾಗ, ನಾನು ಎಷ್ಟು ಬುದ್ಧಿವಂತ, ನನ್ನಲ್ಲಿ ಎಷ್ಟೊಂದು ಗುಣಗಳಿವೆ ಎಂಬ ಅಹಂಕಾರ ಬರುವ ಸಾಧ್ಯತೆ ಇರುತ್ತೆ ಅಲ್ವಾ? ಹೌದು. ಅದಕ್ಕಾಗಿಯೇ ಇಂದಿನ ಸ್ಲೋಗನ್ ನಮಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡುತ್ತೆ. ಯಾರಲ್ಲಿ ತಮ್ಮ ಗುಣ ಅಥವಾ ವಿಶೇಷತೆಗಳ ಬಗ್ಗೆಯೂ ಅಭಿಮಾನವಿರುವುದಿಲ್ಲವೋ ಅವರು ಜ್ಞಾನಿ ಆತ್ಮರಾಗಿದ್ದಾರೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಎದುರಾಗುವ ಅತಿ ದೊಡ್ಡ ಮತ್ತು ಅತಿ ಸೂಕ್ಷ್ಮವಾದ ಅಡೆತಡೆ ಅಂದರೆ ಇದೆ, ಆಧ್ಯಾತ್ಮಿಕ ಅಹಂಕಾರ. ನಾನು ತುಂಬ ಜ್ಞಾನಿಯಾಗಿದ್ದೀನಿ, ನಾನು ದೊಡ್ಡ ಯೋಗಿಯಾಗಿದ್ದೀನಿ, ನನ್ನಲ್ಲಿ ವಿಶೇಷ ಗುಣಗಳಿವೆ ಎಂಬ ಅಹಂಕಾರ ಆತ್ಮವನ್ನ ಬಹಳ ವೇಗವಾಗಿ ಕೆಳಗೆ ತಳ್ಳುತ್ತೆ. ಸಂಪೂರ್ಣ ನಮ್ರತೆಯಿಂದ ಇರ್ತಾನೆ. ಜ್ಞಾನ ಮತ್ತು ಗುಣಗಳು ಹೆಚ್ಚಾದಂತೆ ನಮ್ರತೆಯೂ ಹೆಚ್ಚಾಗಬೇಕು. ಈ ಸ್ಲೋಗನನ್ನ ದಿನವಿಡೀ ನಮ್ಮ ಮನಸ್ಸಿನಲ್ಲಿ ಭದ್ರವಾಗಿ ಬೇರೂರುವಂತೆ ಮಾಡಿಕೊಳ್ಳಬೇಕು. ಅವ್ಯಕ್ತ ಇಶಾರೆಯಲ್ಲಿಯೂ ಇದೇ ಮಾತನ್ನ ಮತ್ತಷ್ಟು ಸ್ಪಷ್ಟಪಡಿಸಲಾಗಿದೆ. ಮಹಾನರಾಗಲು
ಮಧುರತೆ ಮತ್ತು ನಮ್ರತೆಯ ಗುಣವನ್ನ ಧಾರಣೆ ಮಾಡಬೇಕು. ಬೇರೆಯವರ ಕಳೆದದ್ದನ್ನ ಅಂದ್ರೆ ಅವರ ಹಳೆಯ ಸಂಸ್ಕಾರಗಳನ್ನ ನೋಡಬಾರದು. ನಾವು ಇತರರ ಕೆಟ್ಟ ಸಂಸ್ಕಾರಗಳನ್ನ ನೋಡಿದಾಗ ನಮ್ಮ ಮನಸ್ಸು ಕಲುಷಿತವಾಗುತ್ತೆ. ಬದಲಾಗಿ ನಮ್ಮ ಸ್ವಭಾವವನ್ನ ಸರಳ ಮಾಡಿಕೊಂಡಾಗ ಆಂತರಿಕ ಮಧುರತೆ ಉಕ್ಕಿ ಬರುತ್ತೆ. ಸದಾ ಸ್ವಚಿಂತನೆಯಲ್ಲಿರುವವರು ತಮ್ಮ ಸ್ವಸ್ಥಿತಿಯ ಮೂಲಕ ಎಂಥದ್ದೇ ಪರಿಸ್ಥಿತಿ, ಎಂಥದ್ದೇ ಅಡ್ಡಿಯಾತಂಕಗಳು ಬಂದ್ರೂ ಅದರ ಮೇಲೆ ಸುಲಭವಾಗಿ ವಿಜಯ ಸಾಧಿಸ್ತಾರೆ. ಇದೇ ವಾಸ್ತವದಲ್ಲಿ ಸ್ವಾಮಾನದ ಶಕ್ತಿ. ಜ್ಞಾನದ ಈ ಅಗಾಧವಾದ ಮಂಥನದಲ್ಲಿ ನಾವು ಎಷ್ಟೊಂದು ಆಳಕ್ಕಿಳಿದಿದ್ದೀವಿ. ಆ ಮ್ಯಾಜಿಕ್ ಅಂಗಡಿಯ ಸಂಪೂರ್ಣ ನಕ್ಷೆ ಈಗ ನಮ್ಮ ಮುಂದಿದೆ. ಖಂಡಿತ. ಈಗ ಈ ಎಲ್ಲಾ ಮಂಥನಗಳನ್ನ, ಜ್ಞಾನದ ಬಿಂದುಗಳನ್ನ ನಮ್ಮ ಆತ್ಮದಲ್ಲಿ ಆಳವಾಗಿ ಅಳವಡಿಸಿಕೊಳ್ಳಲು ನಮ್ಮ ಸ್ಥಿತಿಯನ್ನ ಸಂಪೂರ್ಣವಾಗಿ ಅಂತರ್ಮುಖಿಯನ್ನಾಗಿ ಮಾಡೋಣ. ಈಗ ಕೇವಲ ಒಂದು ಕ್ಷಣ ನಮ್ಮೆಲ್ಲ ಲೌಕಿಕ ಯೋಚನೆಗಳನ್ನ, ಜವಾಬ್ದಾರಿಗಳನ್ನ, ಅಹಂಕಾರಗಳನ್ನ ಸಂಪೂರ್ಣವಾಗಿ ಬದಿಗಿಡೋಣ. ನಮ್ಮ ಬುದ್ಧಿಯ ಕಣ್ಣಿನಿಂದ ಆ ಅದ್ಭುತವಾದ ಶಿವಬಾಬಾನ ಜ್ಞಾನ, ಸುಖ ಮತ್ತು ಶಾಂತಿಯ ಬೇಹದ್ದಿನ ಅಂಗಡಿಯನ್ನು ನೋಡೋಣ. ನಾವೆಲ್ಲರೂ ಆತ್ಮರು, ಆ ಅನಂತ ಖಜಾನೆಯ ಮಾಲೀಕರು. ಪವಿತ್ರತೆಯ ಸಾಗರನಾದ ಆ ಮಧುರ ತಂದೆಯಿಂದ ಶ್ವೇತವರ್ಣದ ತಂಪಾದ ಶಾಂತಿಯ ಕಿರಣಗಳು ನಮ್ಮ ಆತ್ಮವನ್ನು ಪ್ರವೇಶಿಸ್ತಾ ಇದ್ದೇವೆ. ಆತ್ಮವು ಸಂಪೂರ್ಣವಾಗಿ ಪಾವನವಾಗ್ತಾ ಇದೆ. ದೇವತೆಗಳಂತಹ ಮಧುರತೆ ನನ್ನ ಕಣಕಣದಲ್ಲೂ ಹರಿತಾ ಇದೆ. ನನ್ನೊಳಗಿನ ಎಲ್ಲಾ ದೇಹಭಾನ್, ಅಹಂಕಾರ ಕರುಗಿ ನೀರಾಗ್ತಾ ಇದೆ. ನಾನು ಕೇವಲ ನಿಮಿತ್ತ ಆತ್ಮ. ಈ ಸೃಷ್ಟಿ ನಾಟಕದಲ್ಲಿ ನಾನು ಕೇವಲ ಬಾಬಾನ ಕೈಗೊಂಬೆ. ನನ್ನ ಪ್ರತಿಯೊಂದು ಸಂಕಲ್ಪವೂ ನಿವಾರಣಾ ಸ್ವರೂಪವಾಗಿದೆ. ನನ್ನಲ್ಲಿ ಯಾವುದೇ ಅಭಿಮಾನವಿಲ್ಲ. ನಾನು ಸಂಪೂರ್ಣ ನಮ್ರ. ಈ ಸ್ಲೋಗನ್ ನನ್ನ ಆತ್ಮದ ಶಾಶ್ವತ ಸ್ವಮಾನವಾಗಿದೆ. ನಾನು ಜ್ಞಾನಿ ಆತ್ಮ, ಯೋಗಯುಕ್ತ ಆತ್ಮ. ಓಂ ಶಾಂತಿ, ಶಾಂತಿ, ಶಾಂತಿ. ಎಂತಹ ಅದ್ಭುತವಾದ ಆಳವಾದ ಅನುಭವ! ಈ ಮಧುರವಾದ ಸ್ಥಿತಿಯನ್ನ, ಈ ಯೋಗಾಗ್ನಿಯ ಬೆಚ್ಚಗಿನ ಉಷ್ಣತೆಯನ್ನ ನಾವು ಇಡೀ ದಿನ ಕಾಪಾಡಿಕೊಳ್ಳೋಣ. ಹೊರಗಿನ ಪ್ರಪಂಚ ಎಷ್ಟೇ ಗದ್ದಲದಿಂದ, ವಿಕಾರಗಳಿಂದ ಕೂಡಿದ್ರೂ ನಮ್ಮೊಳಗಿನ ಈ ಶಾಂತಿಧಾಮದ ಮಾಲೀಕನ ಅನುಭವ ಎಂದಿಗೂ ಅಲುಗಾಡದಿರ್ಲಿ. ನಾವೆಲ್ಲರೂ ಕರ್ಮಯೋಗಿಗಳು. ಕೈಯಲ್ಲಿ ಲೌಕಿಕ ಕೆಲಸವಿದ್ದರೂ ಬುದ್ಧಿ ಸದಾ ಆ ಬೇಹದ್ದಿನ ತಂದೆಯ, ಆ ಅದ್ಭುತ ವ್ಯಾಪಾರಿಯ ಪ್ರೀತಿಯ ಯಾದ್ನಲ್ಲಿರ್ಲಿ. ವೈರಾಗ್ಯ ವೃತ್ತಿಯಿಂದ ಹಳೆಯ ಪ್ರಪಂಚವನ್ನ ಮರೆಯುತ್ತಾ ಸಾಗೋಣ. ಇಂದಿನ ಈ ಗಹನವಾದ ಮುರಳಿ ಮಂಥನ ನಮ್ಮೆಲ್ಲರ ಆತ್ಮದ ಉನ್ನತಿಗೆ ಒಂದು ಭದ್ರವಾದ ಮೆಟ್ಟಿಲಾಗಲಿ. ನಮ್ಮೆಲ್ಲರ ಪ್ರತಿಯೊಂದು ಹೆಜ್ಜೆಯೂ ಇಂದಿನಿಂದ ಶ್ರೀಮತ್ನ ತಂದೆಯ ಹೆಜ್ಜೆಯ ಮೇಲಿರ್ಲಿ. ಬಾಬಾನ ಪ್ರತಿಯೊಂದು ಮಗುವಿಗೂ ಮಧುರವಾದ ದಿನವಾಗಲಿ. ಈ ಗಹನವಾದ ಮಂಥನವನ್ನ ಮುಕ್ತಾಯಗೊಳಿಸುವ ಮುನ್ನ ಒಂದು ಆಳವಾದ ಪ್ರಶ್ನೆಯನ್ನ ನಮ್ಮೆಲ್ಲರ ಆತ್ಮಾವಲೋಕನಕ್ಕಾಗಿ ಬಿಡ್ತಾ ಇದ್ದೀನಿ. ನಾವು ಆತ್ಮರು ಇಂದು ದಿನವಿಡೀ ಭೇಟಿಯಾಗುವ ಪ್ರತಿಯೊಂದು ಆತ್ಮಕ್ಕೂ ಈ ಅದ್ಭುತ ಶಾಂತಿಯ ಅಂಗಡಿಯ ಮಾಲೀಕನಾಗಿ ನಾವು ನೀಡುತ್ತಿರುವ ಸಂಪರ್ಕದ ಉಡುಗೊರೆ ನಿಖರವಾಗಿ ಏನು? ನಮ್ಮ ಹಳೆಯ ವಿಕಾರಿ ಸಂಸ್ಕಾರಗಳ ಅಹಂಕಾರವೋ ಅಥವಾ ಪರಮಾತ್ಮನು ಉಚಿತವಾಗಿ ನೀಡಿದ ಆ ಅಪ್ಪಟ ಮಧುರವಾದ ಶಾಂತಿಯೋ? ಯೋಚಿಸಿ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆಯೆಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು, ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.